ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 73. ನೋಡುತ್ತಲೇ ಗಾನವಿಗೆ 6ನೇ ತಿಂಗಳು ಕೂಡ ಬಂದಿತು. ಮತ್ತೊಮ್ಮೆ ಆದಿ ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ. ಡಾಕ್ಟರ್ ಗಾನವಿಯನ್ನು ಪರೀಕ್ಷಿಸಿ ಸ್ಕ್ಯಾನ್ ಮಾಡಿ ಈ ಬಾರಿ ಆದಿಗೂ ಕೂಡ ಕಂಪ್ಯೂಟರ್ ಮಾನಿಟರ್ನಲ್ಲಿ ಪೂರ್ತಿಯಾಗಿ ರೂಪುಗೊಂಡ ಮಗುವನ್ನು ತೋರಿಸುತ್ತಾರೆ. ಮಗುವಿನ ಚಲನವಲನಗಳು ಮಾನಿಟರ್ನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದ್ದರೆ ಆದಿ ಮನಸ್ಸು ಆನಂದದಿಂದ ಉಕ್ಕಿ ಹರಿಯುತ್ತದೆ. ಡಾಕ್ಟರ್ ಆದಿ ಜೊತೆ ಎಲ್ಲವೂ ಚೆನ್ನಾಗಿದೆ ಸರ್ ಎಂದು ಹೇಳಿದಾಗ ಆದಿ ಮತ್ತೆ ಪ್ರಜ್ಞೆಗೆ ಬರುತ್ತಾನೆ. ಹೀಗೆಯೇ ಆಹಾರ ಸೇವಿಸುತ್ತಾ ಕೆಲವು ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಮಾಡುತ್ತಿದ್ದರೆ ಸುಲಭವಾಗಿ ನಾರ್ಮಲ್ ಡೆಲಿವರಿ ಆಗುತ್ತದೆ ಎಂದು ಹೇಳಿ ಔಷಧಿಗಳನ್ನು ಬದಲಿಸಿ ಬರೆದುಕೊಡುತ್ತಾರೆ. ಓಕೆ ಡಾಕ್ಟರ್ ಎಂದು ಇಬ್ಬರು ಮನೆಗೆ ಬರುತ್ತಾರೆ. ಅಷ್ಟರಲ್ಲಾಗಲೇ ಊಟದ ಸಮಯವಾಗಿದ್ದರಿಂದ ಸೀತಮ್ಮ ಗಾನವಿಗೆ ತಿನ್ನಲು ಏನಾದರೂ ತೆಗೆದುಕೊಂಡು ಬಾ ಎಂದು ಹೇಳಿ ಗಾನವಿಯನ್ನು ಕರೆದುಕೊಂಡು ಆದಿ ಮಹಡಿಯ ಮೇಲೆ ಹೋಗುತ್ತಾನೆ. ಗಾನವಿ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಸೀತಮ್ಮ ಊಟದೊಂದಿಗೆ ಸಿದ್ಧವಾಗಿರುತ್ತಾರೆ. ಈಗಲೇ ಊಟ ಮಾಡಬೇಕಾ ಎನ್ನುವಂತೆ ಗಾನವಿ ಸುಸ್ತಾಗಿ ನೋಡುತ್ತಿದ್ದರೆ ಅವಳ ಎಕ್ಸ್ಪ್ರೆಷನ್ ನೋಡಿ ನಕ್ಕ ಆದಿ ತಾನೇ ಅನ್ನ ಕಲಸಿ ತುತ್ತುಗಳನ್ನು ತಿನ್ನಿಸುತ್ತಾನೆ. ಆದಿ ತನ್ನನ್ನು ಮಗುವಿನಂತೆ ನೋಡಿಕೊಳ್ಳುತ್ತಿದ್ದರೆ ಆತನನ್ನು ಪ್ರೀತಿಯಿಂದ ನೋಡುತ್ತಾ ತನ್ನ ಅದೃಷ್ಟಕ್ಕೆ ತಾನೇ ಮುಗುಳ್ನಗುತ್ತಾಳೆ ಗಾನವಿ. ಆದಿ ಕೈ ತೊಳೆದುಕೊಂಡು ಬರುವಷ್ಟರಲ್ಲಿ ಗಾನವಿ ತನ್ನಲ್ಲೇ ತಾನು ಮುಸಿ ಮುಸಿ ನಗುತ್ತಿರುವುದನ್ನು ನೋಡಿ ಏನಾಯ್ತು ಗಾನವಿ ಎಂದು ಕೇಳುತ್ತಾನೆ. ಆಗ ಗಾನವಿ ಆದಿ ಕೈಯನ್ನು ಹಿಡಿದು ತನ್ನ ಹೊಟ್ಟೆಯ ಮೇಲೆ ಇಟ್ಟುಕೊಳ್ಳುತ್ತಾಳೆ. ಒಮ್ಮೆಲೆ ಮಗುವಿನ ಚಲನವಲನಗಳು ಕೈಗೆ ಸ್ಪರ್ಶಿಸಿದಾಗ ಆಗಲೇ ಆಸ್ಪತ್ರೆಯ ಮಾನಿಟರ್ನಲ್ಲಿ ನೋಡಿದ್ದಕ್ಕಿಂತ ಈ ಸ್ಪರ್ಶ ಆದಿಗೆ ಮೈ ರೋಮಾಂಚನ ತರುತ್ತದೆ. ತಕ್ಷಣ ಅಲ್ಲಿ ಎಲ್ಲವನ್ನು ತಡವಿದಾಗ ಮಗುವಿನ ಚಲನೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಸಂತೋಷದಿಂದ ಗಾನವಿಯ ಕಡೆ ನೋಡುತ್ತಿದ್ದರೆ ನಮ್ಮ ಮಗೂರಿ ನಿಮ್ಮ ಕೈ ಸ್ಪರ್ಶವನ್ನು ಗುರುತಿಸುತ್ತಿದೆ, ಅದಕ್ಕೆ ಚಲಿಸುತ್ತಿದೆ ನೋಡಿ ಎಂದು ಸಂಭ್ರಮದಿಂದ ಗಾನವಿ ಹೇಳುತ್ತಿದ್ದರೆ ಆದಿ ತಲೆ ಬಾಗಿಸಿ ಗಾನವಿಯ ಹೊಟ್ಟೆಯ ಮೇಲೆ ಮುತ್ತು ಕೊಡುತ್ತಾನೆ. ಒಂದು ದಿನ ಆದಿ ಆಫೀಸ್ನಲ್ಲಿರುವಾಗ ಸಾಕೇತ್ ಆತನನ್ನು ಭೇಟಿಯಾಗಲು ಬರುತ್ತಾನೆ. ಸಾಕೇತ್ ಕೂಡ ಬಿಸ್ನೆಸ್ ಫೀಲ್ಡ್ನವನೇ ಆಗಿದ್ದರಿಂದ ಬಿಸ್ನೆಸ್ ಪಾರ್ಟಿಗಳಲ್ಲಿ ಆದಿ ಆತನನ್ನು ಸಾಕಷ್ಟು ಬಾರಿ ಭೇಟಿಯಾಗಿದ್ದನು. ಅಷ್ಟೇ ಅಲ್ಲದೆ ಅವರ ಕುಟುಂಬದ ಪರಿಚಯ ಕೂಡ ಆದಿಗೆ ಚೆನ್ನಾಗಿತ್ತು. ಆದರೆ ಸಾಕೇತ್ ಇದ್ದಕ್ಕಿದ್ದಂತೆ ಆಫೀಸ್ಗೆ ಬರುವಷ್ಟರಲ್ಲಿ ಆದಿಗೆ ಏನೂ ಅರ್ಥವಾಗದಿದ್ದರೂ ಸಾಕೇತ್ನನ್ನು ಮಾತನಾಡಿಸಿ ಕೂರಿಸಿಕೊಳ್ಳುತ್ತಾನೆ. ಏನು ಸಾಕೇತ್ ಈ ಸಮಯದಲ್ಲಿ ಇಲ್ಲಿ ಎಂದು ಕೇಳುತ್ತಿದ್ದರೆ ಕಾವ್ಯ ವಿಷಯ ಹೇಗೆ ಹೇಳಬೇಕೆಂದು ಅರ್ಥವಾಗದೆ ಸಾಕೇತ್ ಕೈಗಳನ್ನು ನೇವರಿಸಿಕೊಳ್ಳುತ್ತಾ ಅಣ್ಣ, ನಾನು ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎನ್ನುತ್ತಾನೆ. ಎಂದೂ ಇಲ್ಲದ ಗಾಬರಿಯಲ್ಲಿರುವ ಸಾಕೇತ್ನನ್ನು ನೋಡಿ ವಿಷಯವೇನು ಸಾಕೇತ್ ಎಂದು ಆದಿ ನೇರವಾಗಿ ಕೇಳುತ್ತಾನೆ. ಅದು ಎಂದು ತಡವರಿಸುತ್ತಿದ್ದರೆ ಪರವಾಗಿಲ್ಲ ಸಾಕೇತ್, ಯಾವುದೇ ವಿಷಯವಾದರೂ ನೇರವಾಗಿ ಹೇಳು ಎಂದು ಆದಿ ಧೈರ್ಯ ತುಂಬುತ್ತಾನೆ. ಅದು ಅಣ್ಣ, ನನಗೆ ಕಾವ್ಯ ಅಂದರೆ ತುಂಬ ಇಷ್ಟ. ಕಾವ್ಯಗೂ ನಾನೆಂದರೆ ಇಷ್ಟ. ಮೊದಲು ಮದುವೆಗೆ ಸಂತೋಷವಾಗಿ ಒಪ್ಪಿಕೊಂಡಿದ್ದಳು. ಆದರೆ ನಂತರ ಅವರ ತಂದೆಯ ಬಗ್ಗೆ ಎಲ್ಲವನ್ನೂ ಹೇಳಿ ನಾನು ನಿಮ್ಮ ಕುಟುಂಬಕ್ಕೆ ಸರಿ ಹೊಂದುವುದಿಲ್ಲ, ಬೇರೆ ಹುಡುಗಿಯನ್ನು ನೋಡಿ ಮದುವೆಯಾಗಿ ಎಂದು ಹೇಳುತ್ತಿದ್ದಾಳೆ. ನಾನು ಕಾವ್ಯಳನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತಿದ್ದೇನೆ ಅಣ್ಣ. ಆಕೆಯನ್ನು ಬಿಟ್ಟು ಬೇರೆ ಯಾರನ್ನ ಮದುವೆಯಾಗಲಾರೆ. ಈ ವಿಷಯದಲ್ಲಿ ನೀವು ನನಗೆ ಸಹಾಯ ಮಾಡುತ್ತೀರಿ ಎಂದು ನಿಮ್ಮ ಹತ್ತಿರ ಬಂದಿದ್ದೇನೆ ಎಂದು ಕೇಳಿಕೊಳ್ಳುತ್ತಾನೆ. ನಿಮ್ಮ ಪೋಷಕರಿಗೆ ಈ ವಿಷಯ ಹೇಳಿದೆಯಾ ಎಂದು ಆದಿ ಕೇಳಿದಾಗ ಹೇಳಿದೆ ಅಣ್ಣ, ಆದರೆ ಕಾವ್ಯ ತಂದೆಯ ಬಗ್ಗೆ ತಿಳಿದ ಮೇಲೆ ಅವರು ಸುಮ್ಮನಿದ್ದಾರೆ. ಕಾವ್ಯ ಎಲ್ಲಿ ನನಗೆ ದೂರವಾಗಿ ಬಿಡುತ್ತಾಳೋ ಎಂದು ನನಗೆ ತುಂಬ ಭಯವಾಗ್ತಾ ಇದೆ. ನೀವೇ ನನಗೆ ಹೇಗಾದರೂ ಸಹಾಯ ಮಾಡಬೇಕು ಎಂದು ಆದಿಯನ್ನು ವಿನಂತಿಸಿಕೊಳ್ಳುತ್ತಾನೆ. ನಿಜವಾಗಿಯೂ ನಿನಗೆ ಕಾವ್ಯ ಅಂದರೆ ಇಷ್ಟನಾ ಎಂದು ಕೇಳಿದಾಗ ಕಾವ್ಯ ಅಂದರೆ ನನ್ನ ಪ್ರಾಣ ಅಣ್ಣ ಎಂದು ಮತ್ತೊಮ್ಮೆ ಹೇಳುತ್ತಾನೆ. ಸಾಕೇತ್ ಕಣ್ಣುಗಳಲ್ಲಿ ಕಾವ್ಯ ಮೇಲಿರುವ ನಿಜವಾದ ಪ್ರೀತಿಯನ್ನು ಕಂಡು ಹೇಗಾದರೂ ಕಾವ್ಯ ಮತ್ತು ಸಾಕೇತ್ ಮದುವೆ ಮಾಡಬೇಕೆಂದು ಆದಿ ನಿರ್ಧರಿಸುತ್ತಾನೆ. ಕಾವ್ಯಗೂ ನೀನೆಂದರೆ ಇಷ್ಟವಿದ್ದರೆ ನಾನು ನಿಮ್ಮ ಪೋಷಕರ ಜೊತೆ ಮಾತನಾಡುತ್ತೇನೆ ಸಾಕೇತ್. ಆದರೆ ಮದುವೆ ಈಗಲೇ ನಡೆಯುವುದಿಲ್ಲ. ನಿಮ್ಮ ಓದು ಮುಗಿಯಲೇಬೇಕು. ಕೆರಿಯರ್ನಲ್ಲಿ ನೀವು ನೆಲೆ ನಿಲ್ಲಬೇಕು. ಆಮೇಲೆ ನಿಮ್ಮಿಬ್ಬರ ಮದುವೆ ನಾನೇ ಮಾಡುತ್ತೇನೆ ಎಂದು ಆದಿ ಮಾತು ಕೊಡುತ್ತಾನೆ.
ಸಾಕೇತ್ ಸಂತೋಷದಿಂದ ಆದಿ ಕಡೆ ನೋಡಿ, ಈ ಒಂದು ಮಾತು ಸಾಕು ಅಣ್ಣ, ನೀವು ಸಮಯ ತಗೊಂಡರೂ ಪರವಾಗಿಲ್ಲ, ಆದರೆ ಕಾವ್ಯ ನನ್ನಿಂದ ದೂರವಾಗದಂತೆ ನೋಡಿಕೊಳ್ಳಿ ಎಂದು ಆದಿ ಕೈ ಹಿಡಿದು ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಡುತ್ತಾನೆ. ನೋಡುತ್ತಲೇ ಗಾನವಿಗೆ 9ನೇ ತಿಂಗಳು ಕೂಡ ಬಂದಿತು. ಉತ್ತಮ ಆಹಾರ ಮತ್ತು ಆದಿಯ ಆರೈಕೆಯಿಂದಾಗಿ ಗಾನವಿ ಕೊಂಚ ಮೈ ತುಂಬಿಕೊಂಡು ಕೆನ್ನೆಗಳು ಉಬ್ಬಿ ಕಳಕಳೆಯಾಗಿ ಕಾಣಿಸುತ್ತಿದ್ದಾಳೆ. ತುಂಬು ಗರ್ಭಿಣಿಯಾಗಿರುವ ಗಾನವಿ ರೂಪವನ್ನು ನೋಡಿ ಆದಿ ಮುರಿಬರುತ್ತಾನೆ. ತನ್ನ ವಂಶದ ಕುಡಿಯನ್ನು ಹೊಟ್ಟೆಯಲ್ಲಿ ಹೊತ್ತಿರುವ ಗಾನವಿಯ ಮೇಲೆ ಆತನಿಗೆ ಪ್ರೀತಿ ಇನ್ನಷ್ಟು ಹೆಚ್ಚಾಗುತ್ತದೆ. ಒಂದು ದಿನ ಆದಿ ಆಫೀಸ್ನಿಂದ ಮನೆಗೆ ಬರಲೇ ಅರುಂಧತಿ ಅವರು ಆತನನ್ನು ಕರೆದು ಪಕ್ಕದಲ್ಲಿ ಕೂರಿಸಿಕೊಳ್ಳುತ್ತಾರೆ. ಕಂದ, ಗಾನವಿಗೆ 9ನೇ ತಿಂಗಳು ಬಂದಿದೆ, ಸೀಮಂತ ಮಾಡಬೇಕು ಎನ್ನುತ್ತಾರೆ. ಹಾಗೆಯೇ ಮಾಡೋಣ ಗ್ರ್ಯಾನಿ, ಅದಕ್ಕೆ ಏನೇನು ಬೇಕೋ ಹೇಳಿ, ಎಲ್ಲವನ್ನು ನಾನು ಅರೇಂಜ್ ಮಾಡುತ್ತೇನೆ ಎನ್ನುತ್ತಾನೆ ಆದಿ. ಆದಿ ಒಪ್ಪಿದ್ದರಿಂದ ಅರುಂಧತಿ ಅವರು ಪುರೋಹಿತರಿಗೆ ಫೋನ್ ಮಾಡಿ ಒಳ್ಳೆಯ ಮುಹೂರ್ತ ನೋಡಲು ಹೇಳುತ್ತಾರೆ. ಅವರು ಪಂಚಾಂಗ ನೋಡಿ 4 ದಿನಗಳ ನಂತರ ಒಳ್ಳೆಯ ಮುಹೂರ್ತವಿದೆ ಎಂದು ಹೇಳಿದಾಗ ಅದೇ ವಿಷಯವನ್ನು ಆದಿಗೆ ತಿಳಿಸುತ್ತಾರೆ. ಅದಕ್ಕೆ ಬೇಕಾದ ಎಲ್ಲ ಏರ್ಪಾಡುಗಳನ್ನು ಆದಿ ಅತ್ಯಂತ ವೈಭವದಿಂದ ಮಾಡುತ್ತಾನೆ. ಸೀಮಂತದ ದಿನ ಆದಿ ಮನೆ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದ್ದರೆ ಎಲ್ಲ ರೀತಿಯ ಹೂಗಳಿಂದ ಮನೆಯನ್ನು ಅಲಂಕರಿಸಲಾಗಿತ್ತು. ಈ ಫಂಕ್ಷನ್ಗೆ ಪರಿಚಿತರು, ಸಂಬಂಧಿಕರ ಜೊತೆಗೆ ದೀಪಕ್ ಕುಟುಂಬ ಮತ್ತು ಸಾಕೇತ್ ಕುಟುಂಬವನ್ನು ಕೂಡ ಆದಿ ಆಹ್ವಾನಿಸುತ್ತಾನೆ. ದೀಪಕ್ ಕಣ್ಣುಗಳು ಕಲ್ಪಾಳಿಗಾಗಿ ಹುಡುಕುತ್ತಿದ್ದರೆ ಸಾಕೇತ್ ಕಣ್ಣುಗಳು ಕಾವ್ಯಾಳಿಗಾಗಿ ಹುಡುಕುತ್ತಿರುತ್ತವೆ. ಕಲ್ಪ ಟ್ರೆಡಿಷನಲ್ ಲಂಗ ದಾವಣಿ ಹುಟ್ಟಿದ್ದರೆ ಕಾವ್ಯ ಕೂಡ ಪೂರ್ತಿಯಾಗಿ ಬದಲಾಗಿ ಲಂಗ ದಾವಣಿಯಲ್ಲಿ ಕಂಗೊಳಿಸುತ್ತಿದ್ದಾಳೆ. ಯಾವಾಗಲೂ ಮಾಡರ್ನ್ ಆಗಿ ಇರುತ್ತಿದ್ದ ಕಾವ್ಯಾಳನ್ನು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀಯ ಕಾವ್ಯ ಎಂದು ಗಾನವಿ ಹೊಗಳುತ್ತಾಳೆ. ಗಾನವಿಯನ್ನು ಸಿದ್ಧಪಡಿಸಲು ಆದಿ ಬ್ಯೂಟಿಷಿಯನ್ ಕರೆಸುತ್ತಾನೆ. ಗಾನವಿಗಾಗಿ ಚಿನ್ನದ ಎಳೆಗಳಿಂದ ನೇಯ್ದ ಪಟ್ಟು ಸೀರೆಯನ್ನು ಆದಿ ತರಿಸಿದರೆ ಕೃಷ್ಣ ಅವರು ತನ್ನ ಸೊಸೆಗೆ ಕೋಟಿ ಬೆಲೆ ಬಾಳುವ ಡೈಮಂಡ್ ಸೆಟ್ ಕೊಡಿಸುತ್ತಾರೆ. ಸೀರೆ ಮತ್ತು ವಜ್ರದ ಒಡವೆಗಳನ್ನು ತೊಟ್ಟು ಗಾನವಿ ದೇವತೆಯಂತೆ ಕಂಗೊಳಿಸುತ್ತಿದ್ದಾಳೆ. ಫಂಕ್ಷನ್ಗೆ ಬಂದ ಎಲ್ಲರ ಕಣ್ಣುಗಳು ಗಾನವಿಯ ಮೇಲೆಯೇ ಇವೆ. ಮುಹೂರ್ತದ ಸಮಯವಾಗುತ್ತಿದ್ದಂತೆ ಅರುಂಧತಿ ಅವರು ಗಾನವಿಯನ್ನು ಸ್ಟೇಜ್ ಮೇಲೆ ಕರೆತರಲು ಹೇಳುತ್ತಾರೆ. ಎಲ್ಲರನ್ನೂ ಒಮ್ಮೆಲೆ ನೋಡಿ ಗಾನವಿ ಕೊಂಚ ಗಾಬರಿಯಿಂದ ಆದಿಗಾಗಿ ಹುಡುಕುತ್ತಿರುತ್ತಾಳೆ. ಆಗ ಅರುಂಧತಿ ಅವರು ಆದಿಯನ್ನು ಕರೆದು, ಕಂದ, ನಿನ್ನ ಹೆಂಡತಿಗೆ ಮೊದಲ ಬಳೆಗಳನ್ನು ನೀನೇ ತೊಡಿಸು ಎನ್ನುತ್ತಾರೆ. ಹಾಗೆಯೇ ಆಗಲಿ ಗ್ರ್ಯಾನಿ ಎಂದು ಸ್ಟೇಜ್ ಮೇಲೆ ಹೋದ ಆದಿ ಗಾನವಿಗೆ ಕುಂಕುಮವಿಟ್ಟು ಗಂಧ ಹಚ್ಚಿ ಬಳೆಗಳನ್ನು ತೊಡಿಸಿ ಅಕ್ಷತೆ ಹಾಕಿ ಹರಸುತ್ತಾನೆ. ಅವೆಲ್ಲವನ್ನು ಮಾಡುತ್ತಿರುವಾಗ ಗಾನವಿ ಆದಿಯನ್ನು ಆರಾಧನೆಯಿಂದ ನೋಡುತ್ತಾಳೆ. ಗಾನವಿಯ ಭಾವನೆ ಅರ್ಥವಾದರೂ ಆದಿ ಎಲ್ಲರ ಮುಂದೆ ಏನೂ ಮಾತನಾಡದೆ ಪಕ್ಕಕ್ಕೆ ಸರಿಯುತ್ತಾನೆ. ಒಬ್ಬೊಬ್ಬರಾಗಿ ಮುತ್ತೈದೆಯರು ಬಂದು ಗಾನವಿಗೆ ಬಳೆ ತೊಡಿಸಿ ಹರಸುತ್ತಾರೆ. ಹುಟ್ಟಿದಾಗಿನಿಂದ ಇದುವರೆಗೆ ತನಗಾಗಿ ಯಾವುದೇ ಫಂಕ್ಷನ್ ನಡೆಯದಿದ್ದರೂ ಇಂದು ತನ್ನ ಸೀಮಂತವನ್ನು ಆದಿ ಇಷ್ಟು ವೈಭವವಾಗಿ ಮಾಡುತ್ತಿರುವುದನ್ನು ನೋಡಿ ಗಾನವಿಗೆ ಆತನ ಮೇಲೆ ಗೌರವ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಕಲ್ಪ ಮತ್ತು ಕಾವ್ಯ ಕಾರ್ಯಕ್ರಮದಲ್ಲಿ ಓಡಾಡುತ್ತಾ ಕೆಲಸ ಮಾಡುತ್ತಿದ್ದರೆ ದೀಪಕ್ ಮತ್ತು ಸಾಕೇತ್ ಅವರನ್ನೇ ನೋಡುತ್ತಿರುತ್ತಾರೆ. ಸಾಕೇತ್ ಪೋಷಕರು ಕಾವ್ಯಾಳನ್ನು ಮೊದಲ ಬಾರಿಗೆ ನೋಡಿ ಆಕೆ ಯಾರೆಂದು ವಿಚಾರಿಸಿದಾಗ ಕಾವ್ಯ ಎಂದು ತಿಳಿಯುತ್ತದೆ. ತನ್ನ ಮಗ ಹೇಳಿದ ಹುಡುಗಿ ಈಕೆಯೇ ಎಂದು ತಿಳಿದ ಮೇಲೆ ಅವರು ಆಕೆಯ ನಡವಳಿಕೆಯನ್ನು ಗಮನಿಸುತ್ತಾರೆ. ಹಸಿರು ಮತ್ತು ಕೆಂಪು ಬಣ್ಣದ ಲಂಗ ದಾವಣಿಯಲ್ಲಿ ಸರಳವಾಗಿ ಕಾಣುತ್ತಿದ್ದ ಕಾವ್ಯ ಕೆಲಸ ಮಾಡುತ್ತಿದ್ದ ರೀತಿ ಸಾಕೇತ್ ಪೋಷಕರಿಗೂ ಇಷ್ಟವಾಗುತ್ತದೆ. ಕಾವ್ಯಾಳನ್ನು ಸೊಸೆಯಾಗಿ ಸ್ವೀಕರಿಸಲು ಅವರು ಯಾವುದೇ ಅಭ್ಯಂತರವಿಲ್ಲದೆ ಒಪ್ಪಿಕೊಳ್ಳುತ್ತಾರೆ. ಈ ಕಥೆ ಇನ್ನೂ ಇದೆ ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.